9ನೇ ತರಗತಿ ಕನ್ನಡ ಗದ್ಯ ಭಾಗ 7. ನಾನು ಕಂಡಂತೆ ಬಿಜಿಎಲ್ ಸ್ವಾಮಿ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಪ್ರಥಮ ವಿಭಕ್ತಿಯ ಪ್ರತ್ಯಯವು ಈ ಕಾರಕರ್ತದಲ್ಲಿದೆ. ಸರಿಯಾದ ಆಯ್ಕೆ ಎ ಕರ್ತೃತ್ವ. 2. ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು. ಸರಿಯಾದ ಆಯ್ಕೆ ಸಿ ಉತ್ತರ. 3. ಪ್ರಾಧ್ಯಾಪಕರು ಪದವು ಈ ನಾಮಪದಕ್ಕೆ ಉದಾಹರಣೆ. ಸರಿಯಾದ ಆಯ್ಕೆ ಡಿ ಅನ್ವರ್ಥನಾಮ. 4. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಸರಿಯಾದ ಆಯ್ಕೆ ಸಿ ತಾನು. 5. ಮಾಡುತ್ತಾವೆ ಪದದ ಗ್ರಾಂಥಿಕ ರೂಪ. ಸರಿಯಾದ ಆಯ್ಕೆ ಬಿ ಮಾಡುತ್ತವೆ. 6. ಅಷ್ಟೊಂದು ಪದವು. ಸರಿಯಾದ ಆಯ್ಕೆ ಸಿ ಪರಿಮಾಣ ವಾಚಕ. 7. ದ್ವಿತೀಯ ವಿಭಕ್ತಿ ಪ್ರತ್ಯಯವು ಈ ಕಾರಕರ್ತದಲ್ಲಿದೆ. ಸರಿಯಾದ ಆಯ್ಕೆ ಸಿ ಕರ್ಮಾರ್ಥ. 8. ತೃತೀಯ ವಿಭಕ್ತಿಯ ಪ್ರತ್ಯಯವು ಈ ಕಾರಕರ್ತದಲ್ಲಿದೆ. ಸರಿಯಾದ ಆಯ್ಕೆ ಡಿ ಕರ್ಣಾರ್ಥ. 9. ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕರ್ತ. ಸರಿಯಾದ ಆಯ್ಕೆ ಸಂಪ್ರದಾನ. 10. ಪಂಚಮಿ ವಿಭಕ್ತಿ ಪ್ರತ್ಯಯವು ಈ ಕಾರಕರ್ತದಲ್ಲಿದೆ. ಸರಿಯಾದ ಆಯ್ಕೆ ಎ ಅಪದಾನ. 11. ಷಷ್ಠಿ ವಿಭಕ್ತಿ ಪ್ರತ್ಯಯವು ಈ ಕಾರಕರ್ತದಲ್ಲಿದೆ. ಸರಿಯಾದ ಆಯ್ಕೆ ಎ ಸಂಬಂಧ. 12. ಸಪ್ತಮಿ ವಿಭಕ್ತಿ ಪ್ರತ್ಯಯವು ಈ ಕಾರಕರ್ತದಲ್ಲಿದೆ. ಸರಿಯಾದ ಆಯ್ಕೆ ಡಿ ಅಧಿಕರಣ. 13. ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಸರಿಯಾದ ಆಯ್ಕೆ ಸಿ ಉ. 14. ದ್ವಿತೀಯ ವಿಭಕ್ತಿಯ ಪ್ರತ್ಯಯ. ಸರಿಯಾದ ಆಯ್ಕೆ ಸಿ ಅನ್ನು. 15. ತೃತೀಯ ವಿಭಕ್ತಿಯ ಪ್ರತ್ಯಯದ ಹೊಸಗನ್ನಡ ರೂಪ. ಸರಿಯಾದ ಆಯ್ಕೆ ಬಿ ಇಂದ. 16. ಚತುರ್ಥಿ ವಿಭಕ್ತಿ ಪ್ರತ್ಯಯದ ಹೊಸಗನ್ನಡ ರೂಪ. ಸರಿಯಾದ ಆಯ್ಕೆ ಎ ಗೆ ಇಗೆ ಕೆ ಕೆ. 17. ಪಂಚಮಿ ವಿಭಕ್ತಿ ಪ್ರತ್ಯಯದ ಹೊಸಗನ್ನಡ ರೂಪ. ಸರಿಯಾದ ಆಯ್ಕೆ ಡಿ ದೇಸೆಯಿಂದ. 18. ಷಷ್ಠಿ ವಿಭಕ್ತಿ ಪ್ರತ್ಯಯ. ಸರಿಯಾದ ಆಯ್ಕೆ ಡಿ ಆ. 19. ಹೊಸಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸರಿಯಾದ ಆಯ್ಕೆ ಅಲ್ಲಿ. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 20. ಪ್ರಥಮ ಶರಣನು ದ್ವಿತೀಯ ಶರಣನನ್ನು. 21. ತೃತೀಯ ಶರಣನಿಂದ ಚತುರ್ಥಿ ಶರಣನಿಗೆ. 22. ಪಂಚಮಿ ಶರಣನ ದೆಸೆಯಿಂದ ಷಷ್ಠಿ ಶರಣನ. 23. ವರ್ಷ ವರುಷ ರಾಯ ರಾಜ. 24. ಭಕ್ತಿ ಪ್ರಕೃತಿ ದೆಸೆ ದೆಸೆ. 25. ಸೋದೆ ಸುದೆ ಶ್ರೀ ಸಿರಿ. 26. ವೀರ ಬೀರ ಭಿನ್ನಹ ವಿಜ್ಞಾಪನೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 27. ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ? ಉತ್ತರ. ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ಪ್ರಶ್ನೆ 28. ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಉತ್ತರ. ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು. ಪ್ರಶ್ನೆ 29. ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು? ಉತ್ತರ. ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು. ಪ್ರಶ್ನೆ 30. ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನವೆಂದರೆ ಇಷ್ಟ? ಉತ್ತರ. ಸ್ವಾಮಿಯವರಿಗೆ ಯಹೂದಿ ಮೆನೋಹಿನ್ ಅವರ ಪಿಟೀಲು ವಾದನವೆಂದರೆ ಬಹಳ ಇಷ್ಟ. ಪ್ರಶ್ನೆ 31. ಲೇಖಕರಿಗೂ ಬಿಜಿಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು? ಉತ್ತರ. ಲೇಖಕರಿಗೂ ಮತ್ತು ಬಿಜಿಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಪ್ಯಾರಿಸ್ನ ಲೂವ್ರ ಚಿತ್ರಕಲಾ ಪ್ರದರ್ಶನ ಶಾಲೆ. ಪ್ರಶ್ನೆ 32. ಬಿಜಿಎಲ್ ಸ್ವಾಮಿಯವರು ವಾಸವಾಗಿದ್ದು ಎಲ್ಲಿ? ಉತ್ತರ. ಬಿಜಿಎಲ್ ಸ್ವಾಮಿಯವರು ಗಂಗೋತ್ರಿಯ ಅತಿಥಿ ಗೃಹದಲ್ಲಿ ವಾಸವಾಗಿದ್ದರು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 33. ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು? ಉತ್ತರ. ಲೇಖಕರು ಮತ್ತು ಸ್ವಾಮಿಯವರು ಹಳಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ,
ಫ್ರೆಂಚ್ ವಾಸ್ತುಸ್ಥಿತಿವಾದ, ಸಂಗೀತ, ಸಸ್ಯಶಾಸ್ತ್ರ, ವೇದ, ಉಪನಿಷತ್ತು ಮತ್ತು ಸಂಸ್ಕೃತ ಕಾವ್ಯಗಳ ಕುರಿತು ಚರ್ಚೆ ಮಾಡುತ್ತಿದ್ದರು. ಪ್ರಶ್ನೆ 34. ಸ್ವಾಮಿಯವರ ಸಂಶೋಧನಾ ಆಸಕ್ತಿ ಹೇಗಿತ್ತು? ಉತ್ತರ: ಸ್ವಾಮಿಯವರ ಕಣ್ಣಿನಲ್ಲಿ ಚಿಕ್ಕ ಮಕ್ಕಳಿಗೆ ಸಹಜವಿರುವ ರೂಪದ ಕುತೂಹಲವಿರುತ್ತಿತ್ತು. ಸಸ್ಯ ರಚನಾ ರಹಸ್ಯವನ್ನು ತಮ್ಮ ಕಲ್ಪನಾ ಶಕ್ತಿಗಳಿಂದ ರೂಢಿಸಿ ಬೆಳೆಸಿಕೊಂಡಿದ್ದರು. ಸೂಕ್ಷ್ಮ ದರ್ಶಕದ ಮೊದಲ ನೋಟದಲ್ಲೇ ಅವರು ಅದರ ಗುಟ್ಟು ಬಿಡಿಸುತ್ತಿದ್ದರು. ಕಲೆಯ ರಸ, ಆನಂದ ಮತ್ತು ಕುತೂಹಲಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಇತಿಹಾಸ, ಸಾಹಿತ್ಯ ಹಾಗೂ ಇತರ ಲಲಿತ ಕಲೆಗಳಲ್ಲಿ ಅವರ ಸಂಶೋಧನಾ ಬುದ್ಧಿ ಸದಾ ಕೆಲಸ ಮಾಡುತ್ತಿತ್ತು. ಪ್ರಶ್ನೆ 34. ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಉತ್ತರ: ಸ್ವಾಮಿಯವರ ಕಣ್ಣಿನಲ್ಲಿ ಚಿಕ್ಕ ಮಕ್ಕಳಿಗೆ ಸಹಜವಿರುವ ರೂಪದ ಕುತೂಹಲವಿರುತ್ತಿತ್ತು. ಸಸ್ಯಗಳ ರಚನಾ ರಹಸ್ಯವನ್ನು ತಮ್ಮ ಕಲ್ಪನಾ ಶಕ್ತಿಗಳಿಂದ ರೂಢಿಸಿ ಬೆಳೆಸಿಕೊಂಡಿದ್ದರು. ಸೂಕ್ಷ್ಮ ದರ್ಶಕದ ಮೊದಲ ನೋಟದಲ್ಲೇ ಅವರು ಅದರ ಗುಟ್ಟು ಬಿಡಿಸುತ್ತಿದ್ದರು. ಕಲೆಯ ರಸ, ಆನಂದ ಮತ್ತು ಕುತೂಹಲಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಇತಿಹಾಸ, ಸಾಹಿತ್ಯ ಹಾಗೂ ಇತರ ಲಲಿತ ಕಲೆಗಳಲ್ಲಿ ಅವರ ಸಂಶೋಧನಾ ಬುದ್ಧಿ ಸದಾ ಕೆಲಸ ಮಾಡುತ್ತಿತ್ತು. ಪ್ರಶ್ನೆ 35. ಸ್ವಾಮಿಯವರ ಸಾವು ಲೇಖಕರನ್ನು ಏಕೆ ಕಾಡಿತು? ಉತ್ತರ: ಸಾವು ಯಾವತ್ತೂ ಲೇಖಕರನ್ನು ದುಃಖದಲ್ಲಿ ಮುಳುಗಿಸಿರಲಿಲ್ಲ. ಆದರೆ ವಿಜಿಎಲ್ ಸ್ವಾಮಿಯವರ ಸಾವು ಪ್ರಶ್ನಾತೀತವಾಗಿ ಕಾಡಿತು. ಅವರು ಆಹಾರದಲ್ಲಿ ನಿಮಿತ್ತವಾಗಿದ್ದರೂ ಸಂಶೋಧನೆ ಮತ್ತು ಬರಹಗಳಲ್ಲಿ ತಮ್ಮನ್ನು ಮಗ್ನರಾಗಿಸಿಕೊಂಡು ಸಂತೋಷ ಪಡುತ್ತಿದ್ದವರು. ಸಂತೋಷ ಯಾರನ್ನು ಸವೆಸುವುದಿಲ್ಲ, ಆದರೆ ಅನೇಕರು ಇದ್ಯಾವುದೂ ಇಲ್ಲದೆ ದೀರ್ಘಾಯುಗಳಾಗಿದ್ದಾರೆ. ಸಾವಿನ ಕಾರಣ ಹುಡುಕು ಹೊರಡುವುದು ದುಃಖ ತಗಲು ಹಾಕಲು ನಾವು ಸೃಷ್ಟಿಸುವ ಒಂದು ನಿಮಿತ್ತ ಮಾತ್ರ ಎಂದು ಸ್ವಾಮಿಯವರ ಸಾವು ಲೇಖಕರಿಗೆ ಕಾಡಿತು. ಪ್ರಶ್ನೆ 35. ಲೇಖಕರಿಗೆ ಬಿಜಿಎಲ್ ಸ್ವಾಮಿಯವರ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ಬೆಳೆದಿದ್ದು ಹೇಗೆ? ಉತ್ತರ: ಲೇಖಕರು ಮತ್ತು ಬಿಜಿಎಲ್ ಸ್ವಾಮಿಯವರು ತುಂಬಾ ದಿನ ಒಡನಾಡಿಯಾಗಿ ಜೊತೆಯಲ್ಲಿ ಕೆಲಸ ಮಾಡಿ ವ್ಯಕ್ತಿತ್ವದ ಪರಿಚಯ ಆಗುವ ಸಂದರ್ಭಗಳನ್ನು ದಾಟುವ ನಂತರ ಲೇಖಕರಿಗೆ ಅವರ ಬಗ್ಗೆ ಸ್ಪಷ್ಟವಾದ ಭಾವ ಮತ್ತು ಅಭಿಪ್ರಾಯ ಬೆಳೆಯಿತು. ಪ್ರಶ್ನೆ 37. ವ್ಯಕ್ತಿ ಅದ್ಭುತರಾಗಲು ಏನು ಮಾಡಬೇಕು? ಉತ್ತರ: ಮೇಧಾಶಕ್ತಿಯುಳ್ಳ ಯಾವ ವ್ಯಕ್ತಿಯೇ ಆಗಲಿ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ ಮತ್ತು ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡರೆ ಅದ್ಭುತರಾಗಬಹುದು. ಪ್ರಶ್ನೆ 38. ಲೇಖಕರು ಮತ್ತು ಬಿಜಿಎಲ್ ಸ್ವಾಮಿಯವರ ಯೋಜನೆಗಳು ಏನಾಗಿದ್ದವು? ಉತ್ತರ: ಲೇಖಕರು ಮತ್ತು ಬಿಜಿಎಲ್ ಸ್ವಾಮಿಯವರು ಜೊತೆಯಲ್ಲಿ ಕಾಡುಗಳಲ್ಲಿ ಹೋಗಬೇಕು, ಅಲ್ಲಿನ ಹಲವು ರೀತಿಯ ಸಸ್ಯಗಳನ್ನು ಲೇಖಕರಿಗೆ ವಿವರಿಸಬೇಕು ಮತ್ತು ತಂಜಾವೂರಿಗೆ ಹೋಗಿ ಓಲಗ ಕೇಳಬೇಕು ಎಂಬ ಯೋಜನೆಗಳನ್ನು ಹಾಕಿಕೊಂಡಿದ್ದರು. ಪ್ರಶ್ನೆ 39. ಬಿಜಿಎಲ್ ಸ್ವಾಮಿಯವರ ಸಂಶೋಧನೆಯ ಕ್ಷೇತ್ರಗಳು ಯಾವುವು? ಉತ್ತರ: ಬಿಜಿಎಲ್ ಸ್ವಾಮಿಯವರ ಸಂಶೋಧನೆ ಕ್ಷೇತ್ರಗಳು ಕೇವಲ ಸಸ್ಯಶಾಸ್ತ್ರಕ್ಕೆ ಸೀಮಿತವಾಗಿರದೆ ಇತಿಹಾಸ, ಸಾಹಿತ್ಯ ಮತ್ತು ಇತರ ಲಲಿತ ಕಲೆಗಳನ್ನು ಒಳಗೊಂಡಿದ್ದವು. ಪ್ರಶ್ನೆ 40. ಬೋಧನಾ ಕ್ರಮದ ಪರಿಣಿತರೆಲ್ಲ ನಿಬ್ಬೆರಗಾಗಲು ಕಾರಣವೇನು? ಉತ್ತರ: ಬಿಜಿಎಲ್ ಸ್ವಾಮಿಯವರು ಮಕ್ಕಳಿಗೆ ವಿಜ್ಞಾನವನ್ನು ಹೇಗೆ ಆಕರ್ಷಕವಾಗಿ ಬೋಧಿಸಬಹುದೆಂಬ ಮಾದರಿಗಳನ್ನು ವಿವರಿಸಿದಾಗ ಅವರ ಕೌಶಲ್ಯವನ್ನು ಕಂಡು ಬೋಧನಾ ಕ್ರಮದ ಪರಿಣಿತರೆಲ್ಲ ನಿಬ್ಬೆರಗಾದರು. ಪ್ರಶ್ನೆ 40. ಬಿಜಿಎಲ್ ಸ್ವಾಮಿಯವರು ಸಂಶೋಧನೆಗೆ ವಿದಾಯ ಹೇಳದಿರಲು ಕಾರಣವೇನು? ಉತ್ತರ: ಕಲೆಯ ರಸ, ಆನಂದ ಮತ್ತು ಕುತೂಹಲಗಳು ಬಿಜಿಎಲ್ ಸ್ವಾಮಿಯವರ ಸಂಶೋಧನೆಯ ಅವಿಭಾಜ್ಯ ಅಂಗವಾಗಿದ್ದವು. ಸಂಶೋಧನೆಯು ಅವರಿಗೆ ಹೊರೆಯಾಗದೆ ಆನಂದದ ಮೂಲವಾಗಿದ್ದರಿಂದಲೇ ಅವರು ಅದಕ್ಕೆ ಎಂದೂ ವಿದಾಯ ಹೇಳಿರಲಿಲ್ಲ. ಪ್ರಶ್ನೆ 42. ಬಿಜಿಎಲ್ ಸ್ವಾಮಿಯವರ ದೈನಂದಿನ ಅಭ್ಯಾಸಗಳು ಯಾವುವು? ಉತ್ತರ: ಬೆಳಿಗ್ಗೆ 3:30 ಅಥವಾ 3:45 ಹೊತ್ತಿಗೆ ಏಳುವುದು ಮತ್ತು ಪಿಟೀಲು ಅಭ್ಯಾಸ ಮಾಡುವುದು ಬಿಜಿಎಲ್ ಸ್ವಾಮಿಯವರ ದೈನಂದಿನ ಅಭ್ಯಾಸಗಳಾಗಿದ್ದವು. ಪ್ರಶ್ನೆ 43. ಮೇಧಾಶಕ್ತಿ ಇರುವ ಅನೇಕರಿಗೆ ಇರುವ ರೋಗಗಳು ಯಾವುವು? ಉತ್ತರ: ವಿದ್ವತ್ ಮತ್ತು ಸಂಶೋಧನೆಗಳಲ್ಲಿ ಸ್ವಲ್ಪ ಮೇಲೆ ಏರಿದ ತಕ್ಷಣ ತಾನು ಪ್ರೊಫೆಸರ್ ಆಗಲಿಲ್ಲ, ಉಪ ಕುಲಪತಿಯಾಗಲಿಲ್ಲ ಅಥವಾ ನಿರ್ದೇಶಕನಾಗಲಿಲ್ಲ ಎಂಬ ಕೊರಗು ಹತ್ತುತ್ತದೆ. ಜ್ಞಾನದ ಬೆಳವಣಿಗೆಯಲ್ಲೇ ಜೀವನದ ಸಂತೋಷದ ರುಚಿ ಅವರಿಗೆ ಹತ್ತುವುದೇ ಇಲ್ಲ. ಇದೇ ದೊಡ್ಡ ರೋಗ. ಪ್ರಶ್ನೆ 44. ಸ್ವಾಮಿಯವರು ಲೇಖಕರಿಗೆ ಏನು ಹೇಳಿದರು? ಉತ್ತರ: ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿರುವ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದ ಬಗ್ಗೆ ಹೇಳುತ್ತಾ
ಇದೇನು ಕಡಿಮೆಯದ್ದಲ್ಲ. ಕೇಂಬ್ರಿಡ್ಜ್ ಆಡ್ವರ್ಡ್ಸ್ಗಳಲ್ಲಿ ಕೂಡ 2-3 ಇಲಾಖೆಗಳು ಇಂತಹ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ದೊಡ್ಡ ಸಂಶೋಧನೆ ಮಾಡುತ್ತವೆ ಎಂದು ಸ್ವಾಮಿಯವರು ಲೇಖಕರಿಗೆ ಹೇಳಿದರು. ಪ್ರಶ್ನೆ 44 ಸ್ವಾಮಿಯವರು ಲೇಖಕರಿಗೆ ಏನು ಹೇಳಿದರು? ಉತ್ತರ: ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದ ಬಗ್ಗೆ ಹೇಳುತ್ತಾ, ಇದೇನು ಕಡಿಮೆಯದ್ದಲ್ಲ. ಕೇಂಬ್ರಿಡ್ಜ್ ಆಡ್ವರ್ಡ್ಸ್ಗಳಲ್ಲಿ ಕೂಡ 2-3 ಇಲಾಖೆಗಳು ಇಂತಹ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ದೊಡ್ಡ ಸಂಶೋಧನೆ ಮಾಡುತ್ತವೆ ಎಂದು ಸ್ವಾಮಿಯವರು ಲೇಖಕರಿಗೆ ಹೇಳಿದರು. ಪ್ರಶ್ನೆ 45 ಸ್ವಾಮಿಯವರ ಸಹೋದ್ಯೋಗಿಗಳು ಲೇಖಕರಿಗೆ ಏನು ಹೇಳಿದರು? ಉತ್ತರ: ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ತಿಳಿಯದು. ಆದರೆ ಸ್ವಾಮಿಯವರಿಗೆ ಕಾಣಿಸುತ್ತಿದ್ದು ಇತರರಿಗೆ ಕಾಣಿಸುತ್ತಿರಲಿಲ್ಲ. ಇತರರು 100 ಬಾರಿ ಇಣುಕಿ ನೋಡಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯವರ ಕಣ್ಣಿಗೆ ಮೊದಲ ನೋಟದಲ್ಲೇ ಕಾಣಿಸಿತು ಎಂದು ಸಹೋದ್ಯೋಗಿಗಳು ಹೇಳಿದರು. ಪ್ರಶ್ನೆ 5 ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಎಸ್. ಎಲ್. ಭೈರಪ್ಪ. ಡಾಕ್ಟರ್ ಎಸ್. ಎಲ್. ಭೈರಪ್ಪನವರು ಭಾರತದ ಪ್ರಸಿದ್ಧ ಸಾಹಿತಿಗಳು ಹಾಗೂ ಕಾದಂಬರಿಕಾರರು. ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವಾರದಲ್ಲಿ ಆಗಸ್ಟ್ 20, 1931ರಲ್ಲಿ ಜನಿಸಿದರು. ಇವರು ಬರೆದ ಪದ್ಮಶ್ರೀ, ಗೃಹಭಂಗ, ವಂಶವೃಕ್ಷ, ಅನ್ವೇಷಣ, ಧಾಟು, ಪರ್ವ, ಮುದ್ರಾ, ಆವರಣ ಮೊದಲಾದ ಕೃತಿಗಳು ಭಾರತದ ಹಲವು ಭಾಷೆಗಳಲ್ಲಿ ಅನುವಾದಗೊಂಡಿವೆ. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪ್ರತಿಷ್ಠಿತ ಸರಸ್ವತಿ ಸನ್ಮಾನ್ ಮತ್ತು ನಾಡೋಜ ಪ್ರಶಸ್ತಿಗಳು ಲಭಿಸಿವೆ. ಮುಖ್ಯ ಪ್ರಶ್ನೆ 6 ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು: ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ವಿಸ್ತರಣೆ: ಗಾದೆಗಳು ಜನಪದರ ಜೀವನದ ನುಡಿಮುತ್ತುಗಳು. ಇವು ಆಕಾರದಲ್ಲಿ ಚಿಕ್ಕದಾದರೂ ಅರ್ಥದಲ್ಲಿ ಹಿರಿದಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಅರ್ಥೈಸುತ್ತದೆ. ಗಾದೆ ವಿಸ್ತರಣೆ: ಕೆಲವು ಸಲ ಅನಿರೀಕ್ಷಿತವಾಗಿ ಆಗಬೇಕಾದ ಕೆಲಸಕ್ಕೆ ಬದಲಾಗಿ ಇನ್ನೇನೋ ಆಗುವ ಸಂಭವವಿದೆ. ಅಂತಹ ಸಂದರ್ಭದಲ್ಲಿ ಕೆಟ್ಟುಹೋದ ಕೆಲಸಕ್ಕಾಗಿ ಯೋಚಿಸಿದರೆ ಉಪಯೋಗವಿಲ್ಲವೆಂದು ಈ ಗಾದೆ ತಿಳಿಸುತ್ತದೆ. ವರ್ಷವೆಲ್ಲ ಓದಿ ಪರೀಕ್ಷೆಗಾಗಿ ಪೂರ್ವ ಸಿದ್ಧತೆ ಮಾಡಿಕೊಂಡ ವಿದ್ಯಾರ್ಥಿಗೆ ಪರೀಕ್ಷೆಯ ಸಮಯಕ್ಕೆ ಸರಿಯಾಗಿ ವಿಷಮ ಶೀತ ಜ್ವರ ರೋಗ ಕಾಡಿ ಪರೀಕ್ಷೆಗೆ ಹೋಗಲಾಗದಿದ್ದರೆ ಅವನಿಗೆ ವಿಪರೀತ ವ್ಯಥೆಯಾಗುವುದು ಸಹಜ. ಆದರೆ ಆಗಿ ಹೋದ ಘಟನೆಯ ಬಗ್ಗೆ ಅತಿಯಾಗಿ ಚಿಂತಿಸಿ ಫಲವಿಲ್ಲ. ಧೈರ್ಯದಿಂದ ಎಂತಹ ಪರಿಸ್ಥಿತಿಯನ್ನು ಎದುರಿಸಿ ಮುಂದಿನ ಹಾದಿಯನ್ನು ಕಂಡುಕೊಳ್ಳಬೇಕು ಎನ್ನುವುದೇ ಈ ಗಾದೆಯ ತಾತ್ಪರ್ಯವಾಗಿದೆ. ಗಾದೆ ಮಾತು: ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ವಿಸ್ತರಣೆ: ಗಾದೆಗಳು ಜನಪದರ ಜೀವನದ ನುಡಿಮುತ್ತುಗಳು. ಇವು ಆಕಾರದಲ್ಲಿ ಚಿಕ್ಕದಾದರೂ ಅರ್ಥದಲ್ಲಿ ಹಿರಿದಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಸಾರುತ್ತದೆ. ರಾತ್ರಿ ಹೊತ್ತು ರಸ್ತೆಯಲ್ಲಿ ನಡೆದು ಹೋಗುತ್ತಿರುವಾಗ ಕತ್ತಲೆಯಿದ್ದಾಗ ದಾರಿಯಲ್ಲಿರುವ ಬಾವಿ ಕಾಣಿಸದೆ ಅದರಲ್ಲಿ ಬಿದ್ದರೆ ಅದನ್ನು ಅಚಾತುರ್ಯ ಅಥವಾ ಅರಿಯದೆ ಮಾಡಿದ ತಪ್ಪು ಎನ್ನಬಹುದು. ಆದರೆ ರಾತ್ರಿ ಹೊತ್ತು ಬಾವಿ ಇದೆ ಎಂದು ಕಂಡು ಸಹ ಹಗಲಿನಲ್ಲಿ ಅದೇ ಬಾವಿಗೆ ಬಿದ್ದರೆ ಅದು ಮೂರ್ಖತನವಾಗುತ್ತದೆ. ತಿಳಿದು ತಪ್ಪು ಮಾಡುವವರಿಗೆ ಈ ಗಾದೆ ಮಾತನ್ನು ಹೇಳುವ ರೂಢಿಯಿದೆ. ಮದ್ಯಪಾನ ಅಥವಾ ಧೂಮಪಾನ ಮಾಡುವುದು ತಪ್ಪು ಎಂದು ಗೊತ್ತಿದ್ದರೂ ಜನರು ಅದನ್ನು ಮಾಡುತ್ತಾರೆ. ಅದರಿಂದ ಮಾರಣಾಂತಿಕ ಕಾಯಿಲೆಗಳಿಗೆ ಗುರಿಯಾಗುತ್ತೇವೆ ಎಂದು ತಿಳಿದಿದ್ದರೂ ಅಂತಹ ಚಟಗಳಿಗೆ ದಾಸರಾಗುತ್ತಾರೆ. ನಾವು ನಡೆಯುತ್ತಿರುವುದ ದಾರಿ ಸರಿಯಿಲ್ಲ ಎಂದು ಗೊತ್ತಾದ ಮೇಲಾದರೂ ತಿದ್ದುಕೊಂಡು ನಡೆಯಬೇಕು. ಅದನ್ನು ಬಿಟ್ಟು ಅಜಾಗರೂಕತೆಯಿಂದ ಸ್ವಯಂ ಪ್ರೇರಿತರಾಗಿ ತೊಂದರೆಗಳನ್ನು ಮೈಮೇಲೆ ಎಳೆದುಕೊಳ್ಳುವುದು ಸರಿಯಲ್ಲ ಎಂಬ ಸಂದೇಶವನ್ನು ಈ ಗಾದೆ ನೀಡುತ್ತದೆ. ಮುಖ್ಯ ಪ್ರಶ್ನೆ 6 ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ವಾಕ್ಯ 48 ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಎಸ್. ಎಲ್. ಭೈರಪ್ಪ ಅವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಿ.ಜಿ.ಎಲ್. ಸ್ವಾಮಿಯವರು ಸಂಗೀತಾಸಕ್ತಿಯುಳ್ಳ ಬಹುಮುಖ ಪ್ರತಿಭಾವಂತರಾಗಿದ್ದರು. ಅವರು ಗಂಗೋತ್ರಿಯ ಅತಿಥಿ ಗೃಹದ ಕೊಠಡಿಯೊಂದರಲ್ಲಿ ತಂಗಿದ್ದಾಗ ಮುಂಜಾನೆ 5:30 ಹೊತ್ತಿಗೆ ಲೇಖಕರು ಆ ಮಾರ್ಗವಾಗಿ ವಾಕಿಂಗ್ ಹೋಗುವಾಗ ಅವರ ಕೊಠಡಿಯ ಬಳಿ ನಿಂತರು. ಸ್ವಾಮಿಯವರು ಬಾಗಿಲು ಮುಚ್ಚಿ ಪಿಟೀಲು ಅಭ್ಯಾಸ ಮಾಡುತ್ತಿದ್ದರು. ಅರ್ಧ ಗಂಟೆಗೂ ಹೆಚ್ಚು ಸಮಯ ಅಲ್ಲಿಯೇ ನಿಂತು ಲೇಖಕರು ಆಲಿಸುತ್ತಿದ್ದರು.
ನಂತರ ಹೊರಬಂದ ಸ್ವಾಮಿಯವರು ನೀವು ಏಕೆ ಬಾಗಿಲು ತಟ್ಟಲಿಲ್ಲ ಎಂದು ಕೇಳಿದಾಗ ಲೇಖಕರು ಈ ಮೇಲಿನಂತೆ ನುಡಿದರು. ಸ್ವಾರಸ್ಯ: ಸಂಗೀತವು ಹೃದಯಕ್ಕೆ ಆಪ್ಯಾಯಮಾನವಾದುದು. ಸಂಗೀತಗಾರರ ಏಕಾಗ್ರತೆಗೆ ಭಂಗ ತರಬಾರದು ಮತ್ತು ಅವರ ಅಭ್ಯಾಸಕ್ಕೆ ಅಡ್ಡಿಯಾಗದಂತೆ ಸಂಗೀತವನ್ನು ಸವಿಯಬೇಕೆಂಬ ಲೇಖಕರ ಸೌಜನ್ಯ ಹಾಗೂ ಕಲಾಭಿಮಾನ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 49. ಎಂಥ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಎಸ್.ಎಲ್. ಭೈರಪ್ಪ ಅವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವಿದ್ಯುತ್ ಸೂಕ್ಷ್ಮದರ್ಶಕವು ಸಂಶೋಧನೆಗೆ ಅತ್ಯಗತ್ಯ ಸಾಧನ. ಸ್ವಾಮಿಯವರು ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಕಂಡುಬರುವ ವಿಶೇಷತೆಯನ್ನು ವಿವರಿಸುತ್ತಿದ್ದರು. ಒಂದೊಂದು ಸಸ್ಯದ ಕಾಂಡವು ಇನ್ನೊಂದಕ್ಕಿಂತ ಭಿನ್ನವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಅವರು ಈ ಮೇಲಿನಂತೆ ಉದ್ಗರಿಸಿದರು. ಸ್ವಾರಸ್ಯ: ಪ್ರತಿಯೊಂದು ಸಸ್ಯದ ಕಾಂಡವನ್ನು ಗಮನಿಸಿದರೆ ಒಂದರಂತೆ ಹೊಂದಿರುವುದಿಲ್ಲ. ಪ್ರಕೃತಿಯ ಸೃಷ್ಟಿಯಲ್ಲಿ ಸಸ್ಯಗಳ ರಚನೆಯು ಅಂತಹ ವೈವಿಧ್ಯತೆಯಿಂದ ಕೂಡಿದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ವಾಕ್ಯ 50. ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಎಸ್.ಎಲ್. ಭೈರಪ್ಪ ಅವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದ ಸ್ವಾಮಿಯವರು ಇತಿಹಾಸ, ಸಂಗೀತ ಮತ್ತು ಲಲಿತ ಕಲೆಗಳ ಸಂಶೋಧನೆ ಮಾಡುತ್ತಿದ್ದರು. ಇವರ ಈ ಪಾಂಡಿತ್ಯವನ್ನು ಅರಿತ ಲೇಖಕರ ಕಾಲೇಜಿನವರು ಸ್ವಾಮಿಯವರು ನಿಮ್ಮ ಸ್ನೇಹಿತರಲ್ಲವೇ? ನಮ್ಮ ಕಾಲೇಜಿಗೆ ಒಂದು ಭಾಷಣಕ್ಕೆ ಬರುವಂತೆ ಅವರನ್ನು ಒಪ್ಪಿಸಿ ಎಂದು ಲೇಖಕರಿಗೆ ಒತ್ತಾಯ ಮಾಡುತ್ತಿದ್ದರು. ಈ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಮೇಧಾಶಕ್ತಿಯುಳ್ಳ ಸ್ವಾಮಿಯವರ ಪಾಂಡಿತ್ಯದ ಮೇಲೆ ಲೇಖಕರ ಕಾಲೇಜಿನವರಿಗಿದ್ದ ಗೌರವ ಮತ್ತು ಅವರ ಭಾಷಣವನ್ನು ಕೇಳುವ ಅವರಿಗಿದ್ದ ಕಾತುರ ಈ ವಾಕ್ಯಗಳಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ. ಮುಖ್ಯ ಪ್ರಶ್ನೆ 7. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 51. ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ಕುರಿತು ವಿವರಿಸಿ. ಉತ್ತರ: ಬಿ.ಜಿ.ಎಲ್. ಸ್ವಾಮಿಯವರು ಕೇವಲ ವಿಜ್ಞಾನಿಯಷ್ಟೇ ಅಲ್ಲದೆ ಸಂಗೀತದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದರು. ಅವರ ದೈನಂದಿನ ಜೀವನದಲ್ಲಿ ಸಂಗೀತವು ಅವಿಭಾಜ್ಯ ಅಂಗವಾಗಿತ್ತು. ಪ್ರತಿದಿನ ಬೆಳಗಿನ ಜಾವ 3:30 ಅಥವಾ 3:45 ಹೊತ್ತಿಗೆ ಎದ್ದು ಪಿಟೀಲು ಅಭ್ಯಾಸ ಮಾಡುವ ಕ್ರಮವನ್ನು ಅವರು ರೂಢಿಸಿಕೊಂಡಿದ್ದರು. ಅವರು ಪಿಟೀಲು ನುಡಿಸುವಾಗ ಕೇವಲ ರಾಗವನ್ನಷ್ಟೇ ಅಲ್ಲದೆ ಅದರಲ್ಲಿನ ಶಬ್ದ ರಚನಾ ವೈಖರಿಯನ್ನು ಸದಾ ಹುಡುಕುತ್ತಿದ್ದರು. ಲೇಖಕರ ಮನೆಗೆ ಬಂದಾಗಲೆಲ್ಲ ಅಲ್ಲಿರುವ ಸಂಗೀತದ ರೆಕಾರ್ಡ್ಗಳನ್ನು ಕೇಳುತ್ತಿದ್ದರು. ವಿಶೇಷವಾಗಿ ಅವರಿಗೆ ವಿಶ್ವವಿಖ್ಯಾತ ಪಿಟೀಲು ವಾದಕ ಯಹೂದಿ ಮೆನೂಹಿನ್ ಅವರ ಪಿಟೀಲು ವಾದನದ ರೆಕಾರ್ಡ್ಗಳನ್ನು ಕೇಳುವುದೆಂದರೆ ತುಂಬಾ ಇಷ್ಟವಿತ್ತು. ಅವರ ಈ ಸಂಗೀತ ಪ್ರೇಮವು ಅವರ ಸಂಶೋಧನಾ ಮನೋಭಾವಕ್ಕೂ ಪೂರಕವಾಗಿ ಕೆಲಸ ಮಾಡುತ್ತಿತ್ತು. ಪ್ರಶ್ನೆ 52. ಸ್ವಾಮಿಯವರ ಸಂಶೋಧನಾ ಬುದ್ಧಿ ಹೇಗಿತ್ತು ಎಂಬುದನ್ನು ನಿದರ್ಶನಗಳ ಮೂಲಕ ಸಮರ್ಥಿಸಿ. ಉತ್ತರ: ಸ್ವಾಮಿಯವರ ಸಂಶೋಧಕ ಬುದ್ಧಿಯು ಅತ್ಯಂತ ವಿಶಿಷ್ಟವಾದುದಾಗಿತ್ತು. ಅವರ ಕಣ್ಣಿನಲ್ಲಿ ಸದಾ ಸಣ್ಣ ಮಕ್ಕಳಿಗೆ ಇರುವಂತಹ ಸಹಜ ಕುತೂಹಲವಿರುತ್ತಿತ್ತು. ಸಸ್ಯಗಳ ರಚನಾ ರಹಸ್ಯವನ್ನು ತಮ್ಮ ಕಲ್ಪನಾ ಶಕ್ತಿಯಿಂದ ರೂಪಿಸಿ ಬೆಳೆಸಿಕೊಂಡಿದ್ದರು. ಇದಕ್ಕೆ ಉತ್ತಮ ನಿದರ್ಶನವೆಂದರೆ ಅವರು ಸೂಕ್ಷ್ಮದರ್ಶಕದ ಮೊದಲ ನೋಟದಲ್ಲೇ ಸಸ್ಯಗಳ ಸಂಕೀರ್ಣವಾದ ಗುಟ್ಟನ್ನು ಬಿಡಿಸುತ್ತಿದ್ದರು. ಇತರ ಸಂಶೋಧಕರು 100 ಬಾರಿ ಇಣುಕಿ ನೋಡಿದರೂ ಸಿಗದ ಉತ್ತರಗಳು ಸ್ವಾಮಿಯವರ ಕಣ್ಣಿಗೆ ಮೊದಲ ನೋಟದಲ್ಲೇ ಗೋಚರಿಸುತ್ತಿದ್ದವು ಎಂದು ಅವರ ಸಹೋದ್ಯೋಗಿಗಳು ಹೇಳುತ್ತಿದ್ದರು. ಕಲೆಯ ರಸ, ಆನಂದ ಮತ್ತು ಕುತೂಹಲಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿದ್ದವು. ಅವರ ಸಂಶೋಧನೆ ಕ್ಷೇತ್ರವು ಕೇವಲ ಸಸ್ಯಶಾಸ್ತ್ರಕ್ಕೆ ಸೀಮಿತವಾಗಿರದೆ ಇತಿಹಾಸ, ಸಾಹಿತ್ಯ ಹಾಗೂ ಇತರ ಲಲಿತ ಕಲೆಗಳಿಗೂ ವಿಸ್ತರಿಸಿತ್ತು. ಯಾವುದೇ ವಿಷಯವನ್ನು ಕೈಗೆತ್ತಿಕೊಂಡರೂ ಅಲ್ಲಿ ಅವರ ಸಂಶೋಧಕ ಬುದ್ಧಿ ನಿರಂತರವಾಗಿ ಕೆಲಸ ಮಾಡುತ್ತಿತ್ತು.